ಸ್ತೋತ್ರ. ತಂದೆಯಾದ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಚಾವದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಕಾಣಿಸ್ಕೊಳ್ಳಿಕ್ಕಾಗುವಂತೆ ತಂದೆಯಾದ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ತಂದೆಯಾದ ದೇವರ ಸ್ತೋತ್ರ ಉಂಟಾಗಲಿ. ಇವತ್ತು ಬೆಳಗಿನ ಚಾವದಲ್ಲಿ ಬ್ರದರ್ ಜೋಶ ಜೊತೆಗೆ ನಾವು ಬೀದರ್ ಸಿಟಿಯಲ್ಲಿ ಬಂದಿದ್ದೇವೆ. ಈ ಒಂದು ಕಲ್ಲಿನ ಕೋಟೆಯಲ್ಲಿ ಬಂದಿದ್ದೇವೆ. ಸೊ ನಮ್ಮ ಜೀವನದಲ್ಲಿ ನಾವು ಯಾವುದನ್ನೆಲ್ಲ ಅಂದ್ಕೊಳ್ತೀವಿಯೋ, ಯಾವ ವಿಷಯವಾಗಿ ನಾವು ಮಾತಾಡ್ತೀವಿಯೋ, ಯಾವ ವಿಷಯವಾಗಿ ನಾವು ಯೋಚನೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ವ, ಇವೆಲ್ಲ ವಿಷಯಗಳನ್ನು ದೇವರ ಆಲೋಚನೆಗಳ ಪ್ರಕಾರವಾಗಿ ನಾವು ಜೀವಿಸುವಂಥವ್ರಾಗಲ್ಪಟ್ಟಿರಬೇಕು. ಯಾವಾಗ ನಾವು ದೇವರ ಆಲೋಚನೆಗಳ ಪ್ರಕಾರವಾಗಿ ಜೀವಿಸೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಲ್ಲ, ಅವಾಗ ಕರ್ತನು ಈ ಸೃಷ್ಟಿಯ ನಿಯಮದ ಒಳಗಡೆ ನಮಗೆ ಆದಂಥ ಒಂದು ಹೊಸ ಬಲವನ್ನು, ಹೊಸ ಕೃಪೆಯನ್ನು, ಹೊಸ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕರ್ತನ ಮಾಡುವಾತನಾಗಿದ್ದಾನೆ. ಯಾಕಂದರೆ ಕೀರ್ತನೆಗಳು 121 1 ಮತ್ತು 2 ವಾಕ್ಯದಲ್ಲಿ ನೋಡಲ್ಪಡ್ತವೆ. ಆ ಭಕ್ತನಾದಂಥ ದಾವಿದನು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಯಾವ ಮನುಷ್ಯರನ್ನು ಕೂಡ ಎದುರು ನೋಡಲಿಲ್ಲ. ಆತನು ಎದುರು ನೋಡಿರುವಂಥದ್ದು ಒಬ್ಬನೇ ಒಬ್ಬ ಮಹಾನ್ ವ್ಯಕ್ತಿ. ಯಾರನ್ನಂತಂದರೆ ತಂದೆಯಾದ ದೇವರನ್ನ, ಜೀವವುಳ್ಳ ಕರ್ತನನ್ನು. ಸೊ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತಾನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ ಕೇಳೋದಾದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ತಂದೆಯಾದ ದೇವರಿಂದ ಬರುವುದೆಂಬುದಾಗಿ. ಹಾಗಾಗಿ ನಾವು ನಂಬಿರುವಂಥ ದೇವರನ್ನು ಪರಿಪೂರ್ಣವಾಗಿ ನಾವು ನಂಬಿಕೊಂಡು ದೇವರ ಮಾರ್ಗದಲ್ಲಿ ನಾವು ಜೀವಿಸುವಾಗ, ಬದುಕುವಾಗ ಖಂಡಿತವಾಗಲು ಕರ್ತನು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯ ಮಾಡಲ್ಪಡ್ತಾರೆ. ಆ ಭಕ್ತನಂತ ದಾವಿದನು ಯಾವ ರೀತಿಯಾಗಿ ದೇವರನ್ನು ಎದುರು ನೋಡಲ್ಪಟ್ಟೋ, ದೇವರ ಮೇಲೆ ಯಾವ ರೀತಿಯ ಭರವಸೆ ಇಡಲ್ಪಟ್ಟೋ, ಆ ಭರವಸೆ, ಆ ಎದುರು ನೋಡುವಿಕೆ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇರೋದಾದರೆ ಖಂಡಿತವಾಗಲು ದೇವರು ನಮ್ಮ ಮಧ್ಯದಲ್ಲಿ ಬಲವಾದಂಥ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ನಮ್ಮ ಮಧ್ಯದಲ್ಲಿ ಅದ್ಭುತವನ್ನು ಮಾಡುವ ದೇವರಾಗಿದ್ದಾರೆ. ನಮಗೆ ಯಾವುದ ವಿಷಯದಲ್ಲಿ ಅವಶ್ಯಕತೆ ಇದೆಯೋ ಆ ಎಲ್ಲ ಅವಶ್ಯಕತೆಗಳನ್ನು ತಂದೆಯಾದ ದೇವರು ಪೂರೈಸುವ ದೇವರಾಗಿದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಈ ಸೃಷ್ಟಿಯ ನಿಯಮ ಒಳಗಡೆ ನಾವು ಬದುಕುವಂಥ ಕಾಲಘಟ್ಟದಲ್ಲಿ, ಜೀವಿಸುವಂಥ ಕ್ಷಣಗಳಲ್ಲಿ ನಾವು ದೇವರಿಗೆ, ದೇವರ ಮಾತುಗಳಿಗೆ, ದೇವರ ವಾಗ್ದಾನಗಳಿಗೆ, ದೇವರ ಆಜ್ಞೆಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು ದೇವರನ್ನ ದೃಷ್ಟಿಸಿ ನೋಡಲ್ಪಡೋದಾದರೆ ಖಂಡಿತವಾಗಲು ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ. ಖಂಡಿತವಾಗಲೂ ದೇವರು ನಮ್ಮನ್ನು ಪರಿಪೂರ್ಣವಾಗಿ ಎಲ್ಲ ವಿಷಯಗಳಲ್ಲಿ ಆಶೀರ್ವಾದದ ಮಾರ್ಗದಲ್ಲಿ, ಕೃಪೆಯ ಮಾರ್ಗದಲ್ಲಿ ನಡೆಸುವ ದೇವರಾಗಿದ್ದಾರೆ. ಕರ್ತನು ತಾನೇ ಈ ಒಂದು ಬೆಳಗಿನ ಜಾವದಲ್ಲಿ ಆ ಕೀರ್ತನೆಗಳು 121ನೇ ಅಧ್ಯಾಯ 1-2 ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.